ಪಿ ಸಿ ಓ ಡಿ ಪಿ ಸಿ ಓ ಎಸ್ನ ರಿವರ್ಸ್ ಮಾಡ್ಕೋಬೇಕಂದ್ರೆ ಈ ವಿಡಿಯೋನ ಕಂಪ್ಲೀಟಾಗಿ ನೋಡಿ ಆಯಿತಾ. ನೀವು ಮಾಡಬೇಕಾಗತ್ತೆ ಎಕ್ಸಸೈಸ್ ನಿಮ್ಮ ಬಾಡಿಲಿ ಎಂಡೋರ್ಫಿನ್ನ ಪ್ರೊಡಕ್ಷನ್ ಜಾಸ್ತಿ ಮಾಡುತ್ತೆ. ಎಂಡೋರ್ಫಿನ್ ಒಂದು ಫೀಲ್ ಗುಡ್ ಹಾರ್ಮೋನ್ ಆಯಿತಾ. ಅಂದರೆ ಎಂಡೋರ್ಫಿನ್ ರಿಲೀಸ್ ಆಗೋದ್ರಿಂದ ನಿಮ್ಮ ಮೆಂಟಲ್ ಪೀಸ್ ಜಾಸ್ತಿ ಆಗುತ್ತೆ, ಈ ಸ್ಟ್ರೆಸ್ಗಳು ಕಮ್ಮಿ ಆಗುತ್ತೆ, ಮತ್ತು ಒಳ್ಳೆ ನಿದ್ದೆ ಬರುತ್ತೆ. ಚೆನ್ನಾಗಿ ನಿದ್ದೆ ಮಾಡಿದ್ರಿ ಅಂತ ಅಂದ್ಕೊಳ್ಳಿ, ನಿಮ್ಮ ಹಾರ್ಮೋನ್ ಬ್ಯಾಲೆನ್ಸಿಗೆ ಬರುತ್ತೆ. ಮತ್ತು ಈ ಎಕ್ಸಸೈಸ್ ಮಾಡೋದ್ರಿಂದ ನಿಮ್ಮ ಬಾಡಿಲಿ ಮಸಲ್ಸ್ ಮಾಸ್ ಜಾಸ್ತಿ ಆಗುತ್ತೆ. ಮಸಲ್ ಮಾಸ್ ಜಾಸ್ತಿ ಆಯ್ತು ಅಂತ ಅಂದರೆ ಗ್ಲೂಕೋಸ್ ಅಬ್ಸಾರ್ಪ್ಷನ್ ಜಾಸ್ತಿ ಅಂದರೆ ಇನ್ಸುಲಿನ್ ಪ್ರಮಾಣ ಕಮ್ಮಿ ಆಗೋದ್ರಿಂದ ಇದು ಮೇನ್ ಕಲ್ಪ್ರಿಟ್ ಆಗುತ್ತೆ ಆಯಿತಾ. ನಿಮ್ಮ ಹಾರ್ಮೋನ್ ಬ್ಯಾಲೆನ್ಸ್ ಮೇಲೆ ಆಗಿರ್ಬೋದು, ನಿಮ್ಮ ಬಾಡಿ ಹೆಲ್ತ್ ಮೇಲೆ ಈ ಇನ್ಸುಲಿನ್ ಕಮ್ಮಿ ಆಯ್ತು ಅಂದರೆ ಇದು ನಿಮ್ಮ ಬಾಡಿ ಹೆಲ್ತ್ ಮೇಲೆ ತುಂಬ ಇಂಪ್ಯಾಕ್ಟ್ ಮಾಡುತ್ತೆ. ಮತ್ತು ಇನ್ನೊಂದು, ನೀವೇನಾದ್ರು ಎಕ್ಸಸೈಸ್ ಮಾಡಿ ನಿಮ್ಮ ಬಾಡೀಲಿ ವೆಯ್ಟಲ್ಲಿ, ಅಂದರೆ ಈಗ ಒಂದು 60 kg ಇದ್ದೀರ ಅಂತ ಅಂದ್ಕೊಳ್ಳಿ, ನೀವು 5-10% ಅಂದರೆ 3-6 kg ಕಮ್ಮಿ ಮಾಡಿದ್ರೆ ಅಂತ ಅಂದ್ಕೊಳ್ಳಿ, ನಿಮ್ಮ ಬಾಡೀಲಿ ನೀವು ಗುರುತಿಸ್ಬೋದು. ಆ ರೀತಿ ನಿಮ್ಮ ಬಾಡೀಲಿ ಚೇಂಜಸ್ ನಿಮಗೆ ಕಾಣಕ್ಕೆ ಸಿಗುತ್ತೆ. ಪಿ ಸಿ ಓ ಡಿ ಪಿ ಸಿ ಓ ಎಸ್ ಸಿಮ್ಟಮ್ಸ್ ಏನೇನಿದೆ, ಈ ಫೇಶಿಯಲ್ ಏರ್ ಆಗಿರ್ಬೋದು, ವೆಯ್ಟ್ ಜಾಸ್ತಿ ಆಗೋದಾಗಿರ್ಬೋದು, ಪಿಂಪಲ್ಸ್ ಆಗಿರ್ಬೋದು, ಇವೆಲ್ಲ ಕಮ್ಮಿ ಆಗ್ತಾ ಬರುತ್ತೆ. ಓಕೆ, ಸೊ ಸಾಧ್ಯವಾದಷ್ಟು ಒಳ್ಳೆಯ ಹೆಲ್ತಿ ಫುಡ್ಡು, ಸ್ಲೀಪು ಮತ್ತು ಮೇಯ್ನ್ ಎಕ್ಸಸೈಸ್ನ ನಿಮ್ಮ ಡೈಲಿ ರೊಟೀನಲ್ಲಿ ಆ್ಯಡ್ ಮಾಡ್ಕೊಳ್ಳಿ. ಓಕೆ, ಈಗ ಹೆಚ್ಚು ವಿಡಿಯೋಗೋಸ್ಕರ ನನ್ನ ಫಾಲೋ ಮಾಡ್ಕೊಳ್ಳಿ, ಯಾಕಂದರೆ ನಿಮ್ಮ ಆರೋಗ್ಯ ನನ್ನ ಆದ್ಯತೆ. ಧನ್ಯವಾದ.